ಸೊ ತನಿಷಾ ಅವರು ಹೊರಗಡೆ ಬರ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ, ಬಟ್ ಹೊರಗಡೆ ಬರ್ತಾರೆ. ಬರಬೇಕಾದ್ರೆ ಎಲ್ಲರೂ ಹಗ್ ಮಾಡ್ತಾರೆ, ಸಂಗೀತ ಯಾಕೆ ಮಾಡಲ್ಲ ಅನ್ನುವಂಥದ್ದು. ನಾನು ಹಗ್ ಮಾಡೋಕೆ ಹತ್ರ ಬಂದಿದ್ದೆ, ಅದಕ್ಕೆ ನಾನು ಅಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಬಂದಿರೋದು ಕೂಡ, ನಾನಾಗಲಿ ವಿನಯ್ ಆಗಲಿ. ಆ್ಯಂಡ್ ಅವರು ಕೆಲವು ವಾರದಿಂದ ಬಂದು ನನ್ನ ಜೊತೆ ಸಿಕ್ಕಾಪಟ್ಟೆ ಜಗಳ ಮಾಡ್ತಿದ್ರು ಕಾರಣವಿಲ್ಲದೇನೆ. ಅಂದರೆ ಕಾಲು ಕೆರೆದು ಜಗಳಕ್ಕೆ ಬರ್ತಾರಂತಲ್ವ, ಹಾಗಾಗ್ತಾಯಿತ್ತು ನನ್ನ ಜೊತೆ. ನಾನು ಅವರಿಗೆ ನಾನು ವಿನಯ್ ಜೊತೆ ಹೇಗೆ ವಾದ ಮಾಡ್ತೀನೋ, ಇಲ್ಲ ನಮ್ಮ ಫೈಟ್ಸ್ ಆಗುತ್ತೋ, ಜಗಳ ಆಗುತ್ತೋ, ಯಾವತ್ತು ನನ್ನ ತನಿಷಾ ಜೊತೆ ಆ ಥರ ನಾನು ಕಿರ್ಚಿ ಕೂಗಾಡಿ ಮಾತಾಡಿದ್ದಿಲ್ಲ. ಬಿಕಾಸ್ ಐ ಆಲ್ವೇಸ್ ಹ್ಯಾಡ್ ದಟ್ ಸಾಫ್ಟ್ ಕಾರ್ನರ್. ಬಿಕಾಸ್ ನನ್ನ ಜೊತೆ ತುಂಬ ಒಳ್ಳೆ ಮೂಮೆಂಟ್ಸ್ ಶೇರ್ ಮಾಡಿದ್ವಿ ನಾವೆಲ್ಲ ಜೊತೆಗೆ. ಅದು ನಂಗೆ ಅದ್ರ ಬಗ್ಗೆ ತುಂಬ ಸಾಫ್ಟ್ ಕಾರ್ನರ್ ಇತ್ತು, ನನಗೆ ರೆಸ್ಪೆಕ್ಟ್ ಇತ್ತು ಅದ್ರ ಬಗ್ಗೆ. ಕೊನೆಯಲ್ಲಿ ನಮ್ಮ ಮಧ್ಯದಲ್ಲಿ ಆಗಿರುವಂಥ ಮನಸ್ತಾಪ ನನಗೆ ಗೊತ್ತಿಲ್ಲ ಎಲ್ಲಿಂದ ಹುಟ್ಕೊಳ್ತು, ಎಲ್ಲಿಂದ ಅವ್ರಿಗೆ ಅಷ್ಟು ಸಿಟ್ಟಾಯಿತು. ಮೋಸ್ಟ್ಲಿ ಅವ್ರು ಕ್ಯಾಪ್ಟನ್ಸಿಲಿ ಅವ್ರು ಮಾಡಿರೋದು, ಅದಾದಮೇಲೆ ನಾನು ಕ್ಯಾಪ್ಟನ್ ಆಗಿರೋದು, ಅವರಿಗೆಲ್ಲೋ ಅನಿಸ್ತಿತ್ತು ನಾನು ಅವ್ರು ಮಾಡಿರೋದನ್ನ ತಿದ್ದಕ್ಕೋಸ್ಕರ ನಾನು ಮಾಡ್ಕೊತಿದ್ದೀನಿ ಅಂತ. ಅವ್ರು ಆಕ್ಸೆಪ್ಟೇ ಮಾಡೋಕ್ಕೆ ರೆಡಿ ಇರಲಿಲ್ಲ ನನ್ನಲ್ಲಿರುವಂಥ ಚೇಂಜಸ್ನ. ಸೊ ಇಟ್ಸ್ ಅಪ್ ಟು ಹರ್ ಅವ್ರು ಹೇಗೆ ತಗೊತಿದ್ರು ಅಂತ. ಬಟ್ ಕ್ಲಿಯರಾಗಿ ಕಾಣಿಸ್ತಾ ಇತ್ತು ಶಿ ವಾಸ್ ನಾಟ್ ಹ್ಯಾಪಿ ಅಂತ. ನಾನು ಕೈಯಾರೆ ಆ ಹರ್ಷೀಸ್ ಒಂದು ಟಾಸ್ಕ್ ಬಂದಾಗ ಅವ್ರಿಗೆ ಬೇಜಾರಾಗಬಾರ್ದು ಅಂದ್ಬಿಟ್ಟು ಕಾರ್ತಿಕ್ ಮತ್ತು ತನಿಷಾಗೆ ಮಾತ್ರ ಚಾಕ್ಲೇಟ್ ಸಿಕ್ಕಿರಲಿಲ್ಲ. ನಾನು ಡೆಡಿಕೇಟ್ ಮಾಡ್ತೀನಿ ಆ ಚಾಕ್ಲೇಟ್ನ ತನಿಷಾಗೆ. ನನ್ನ ಕಡೆಯಿಂದ ಆದಷ್ಟು ನಾನು ಅವರಿಗೆ ಟ್ರೈ ಮಾಡ್ತೀನಿ, ಅವ್ರಿಗೆ ಅಪ್ಸೆಟ್ ಆಗಬಾರ್ದು, ಅವ್ರು ಒಂದು ಸ್ವಲ್ಪ ಚಿಯರ್ ಅಪ್ ಆಗಲಿ ಅಂತ. ಬಟ್ ಶಿ ನೆವರ್ ನೋಟಿಸ್ಡ್ ಇಟ್. ಹೊರಗೆ ಹೋಗ್ತಿರ್ಬೇಕಿದ್ರೆ ನಾಮಿನೇಷನ್ ಅಂತ ಬಂದಾಗ ಅವರು ನನ್ನ ಹೆಸರು ತಗೊಂಡು ಸುಮಾರಷ್ಟು ರೀಸನ್ಸ್ಗಳು, ಚುಚ್ಚುವಂಥ ಮಾತುಗಳಾಡಿದ್ದಾರೆ, ಇಲ್ಲದೇ ಇರೋಂಥ ಮಾತುಗಳಾಡಿದ್ದಾರೆ. ನಾನು ಮಾತಾಡ್ತಿರ್ಬೇಕಿದ್ರೆ ನನ್ನ ಮಾತನ್ನ ನಿಲ್ಸೋಕ್ಕೋಸ್ಕರ ಮತ್ತೆ ಆರ್ಗ್ಯೂಮೆಂಟ್ ಮಾಡಿದ್ದಾರೆ. ಬಟ್ ನಾನು ಯಾವತ್ತೂ ಅವ್ರ ಜೊತೆ ಅದೆಲ್ಲ ಮಾಡೋಕ್ಕೆ ಹೋಗಿಲ್ಲ. ನಾಮಿನೇಷನ್ ಅಂತ ಬಂದಾಗ ನಾನು ಹೇಳಿದೆ ಅವತ್ತು ಲಾಸ್ಟಿಗೆ ಕೊನೆಗೆ ಬಿಗ್ ಬಾಸ್ ಕೇಳ್ತಾರೆ ಯಾರು ನಿಮ್ಮ ಪ್ರಕಾರ ಹೋಗಬೇಕು ಅಂತ. ಅದಕ್ಕೆ ಕಾರಣ ಕೊಟ್ಟಿದ್ದು ನಾನು ಒಂದೇ, ಅವ್ರು ಕ್ಯಾಪ್ಟನ್ ಆಗಿರಬೇಕಿದ್ರೆ ಮೈಕಲ್ ಅವ್ರ ಹತ್ರ ರೆಸ್ಪೆಕ್ಟ್ ಮಾಡ್ತಾರೆ. ನಾನು ಕ್ಯಾಪ್ಟನ್ ಆದಾಗ ನಂಗೆ ಅವ್ರು ರೆಸ್ಪೆಕ್ಟ್ ಕೊಡಲ್ಲ. ಸೊ ಈ ಕಾರಣದಿಂದ ನಾನು ಅವ್ರನ್ನ ಈ ಪರ್ಸ್ನಾಲಿಟಿ ಟಾಪ್ 5 ಡಿಸರ್ವ್ ಮಾಡಲ್ಲ ಅಂತ ಆಯ್ಕೆ ಮಾಡ್ಕೊತೀನಿ ಅಂತ. ಇಷ್ಟೇ ನಾನು ಹೇಳಿರುವಂಥ ವಿಷಯಕ್ಕೆ ಅವ್ರು ತುಂಬ ಮನಸ್ಸಿಗೆ ತಗೊಳ್ತಾರೆ. ಆದರೆ ಇದ್ರ ಮುಂಚೆ ಅವ್ರು ನನ್ನ ಬಗ್ಗೆ 1000 ಮಾತುಗಳು ಇಂಥದ್ದು ಚುಚ್ಚುವಂಥ ಮಾತುಗಳು ಆಡ್ತಾರೆ. ಅದು ಅವ್ರಿಗೆ ಎಲ್ಲೂ ಕಾಣಿಸಲ್ಲ. ಬಿಕಾಸ್ ನಾನು ಕೆದಕಲ್ಲ ಮಾತನ್ನ. ಟಾಸ್ಕಿಗೋಸ್ಕರ ಹೇಳಿದ್ದಾರೆ ಪರವಾಗಿಲ್ಲ ಅಂತ ಅಂದ್ಕೊತಿದ್ದೆ. ಹೊರಗಡೆ ಹೋಗೋಷ್ಟೊತ್ತಿಗೆ ನಾನು ಆ್ಯಕ್ಚುಲಿ ಹತ್ರ ಬರ್ತೀನಿ, ತುಂಬ ನೊಂದ್ಕೊಂಡಿದ್ದಾರೆ. ಅದಕ್ಕೆ ನಾನು ಬೇಜಾರು ಮಾಡ್ಕೊಂಡಿದ್ದೀನಿ, ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದು. ಬಿಕಾಸ್ ಈ ಥರ ಎಕ್ಸಿಟ್ ಬೇಡ ಆಗಿತ್ತು ಇವರಿಗೆ ಅಂತ ನಮಗೆಲ್ಲರಿಗೂ ಅನಿಸುತ್ತೆ. ಹತ್ರ ಬರ್ತೀನಿ, ಅವ್ರು ತುಂಬ ಬೈತಾ ಇದ್ದಾರೆ, ತುಂಬ ದ್ವೇಷ ತೋರಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾನು ಹೇಗೆ ಹಗ್ ಮಾಡೋಕ್ಕಾಗತ್ತೆ ಅವ್ರನ್ನ? ಅವ್ರ ಕಡೆಯಿಂದ ಬರಬೇಕು, ಬಿಕಾಸ್ ಅವ್ರು ಹೋಗ್ತಾ ಇದ್ದಾರೆ. ನಾನು ಎಲ್ಲಾದರೂ ಹತ್ರ ಹೋಗ್ಬಿಟ್ಟು ನನ್ನ ತಳೆದ್ರೆ ಕಷ್ಟ ಅಂದ್ಬಿಟ್ಟು ನಾನು ಹತ್ರ ಹೋಗ್ತಾ ಇದ್ದೀನಿ. ಒಂದು ಪಾಯಿಂಟಲ್ಲಿ ನನ್ನ ಕಡೆ ತಿರುಗ್ತಾರೆ, ಅವ್ರನ್ನೇ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೀನಿ. ತಿರುಗ್ಬಿಟ್ಟು ಅವ್ರು ಹೇಳ್ತಾರೆ ಶೃಂಗೇರಿ ಅಂತ ಹೇಳಿದ ತಕ್ಷಣ ನಂಗೆ ಖುಷಿ ಅನಿಸ್ತು, ಶೃಂಗೇರಿಗೆ ಮೀಟ್ ಆಗೋಣ ಅಂತಾರೇನೋ ಅಂದ್ಬಿಟ್ಟು. ಬಟ್ ಅವರು ಶೃಂಗೇರಿಗೆ ಹೋಗಿ ನಾನು ರೆಸ್ಪೆಕ್ಟ್ ಅನ್ನೋದನ್ನ ಕಲ್ತ್ಕೊಂಡ್ಬರ್ತೀನಿ ಅಂತ ಹೇಳಿದಾಗ ನಂಗೆ ಸುಮಾರಷ್ಟಿತ್ತು ವಿಷಯ ಅವರಿಗೆ ಹೇಳೋದಕ್ಕೆ. ಆವಾಗ ಹೇಳಬಹುದಿತ್ತು ಕೂಡ, ಅಲ್ಲೇ ಇನ್ನೊಂದು ಗಲಾಟೆ ಶುರು ಆಗಿರ್ಬೋದೇನೋ. ಬಟ್ ಏನು ಗೊತ್ತಾ, ಅವ್ರು ತುಂಬ ನೊಂದ್ಕೊಂಡಿದ್ರು. ಆ ನೋವು ನನಗೆ ಅರ್ಥ ಆಗ್ತಾ ಇತ್ತು. ತುಂಬ ಚೆನ್ನಾಗಿ ಆಡಿದ್ದಾರೆ, ಶಿ ಇಸ್ ಅ ಸ್ಟ್ರಾಂಗ್ ಪ್ಲೇಯರ್. ಅವರು ಅಂದರೆ ನಾನು ಹೇಳ್ಬೋದು ಆಟದಲ್ಲಿ ಇವ್ರು ಹೋಗಬೇಕು ಅವ್ರು ಹೋಗ್ಬೋದು ಅಂತ, ಬಟ್ ಬೇಜಾರಾಗಿ ಆಗುತ್ತೆ ಒಬ್ಬರು ಈ ಮನೆಯಿಂದ ಅವ್ರಿಗೆ ಹೋಗ್ತಿರ್ಬೇಕು. ತನಿಷಾ ಈ ವಿಚಾರಕ್ಕೊಂದು ಮಾತು ಹೇಳಿದರು, ನಮಗೆ ಕಾವೇರಮ್ಮ ಇಂಥ ವರ್ಡ್ಗಳನ್ನು ಕಳಿಸ್ಕೊಟ್ಟಿಲ್ಲ, ಶೃಂಗೇರಿಗೆ ಹೋಗಿ ಶಾರದಾ ದೇವಿ ಅಲ್ಲಿಂದ ಆ ಒಂದು ನೆಲೆಯ ಊರಿಂದ ನಾನು ಇಂಥ ಮಾತುಗಳನ್ನು ಕಲಿಬೇಕು, ಆ ಥರ ಇರೋಕೆ ಕಲಿಬೇಕು ಅನ್ನೋ ಮಾತುಗಳನ್ನು ತನಿಷಾ ಮೊನ್ನೆಯಷ್ಟೇ ಹೇಳಿದ್ರು ಒಂದು ಇಂಟರ್ವ್ಯೂ. ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಅಂತ? ನನ್ನ ಪ್ರಕಾರ ನಾವು ಕುಡಿಯುವಂಥ ನೀರು ಅಥವಾ ನಾವು ತಿನ್ನುವಂಥ ಊಟ ಇದರಿಂದ ನಮಗೆ ರೆಸ್ಪೆಕ್ಟ್ ಹುಟ್ಟೋದಂತಲ್ಲ. ನಾವು ಬೆಳೆದು ಬಂದಿರುವಂಥ ವಾತಾವರಣ, ನಾವು ನಮಗೆ ಅನ್ಸ್ಕೊಳ್ಳೋ ಅಂಥದ್ದು, ನಾವು ಹೇಗೆ ಹುಟ್ಟಿ ಬಂದಿದ್ದೀವೋ, ನಮಗೇನು ಕಲಿಸಿದಾರೋ ಅದರಿಂದ ರೆಸ್ಪೆಕ್ಟ್ ಹುಟ್ಟುತ್ತೆ. ನಮ್ಮ ವಾತಾವರಣ, ನಾವು ಏನು ಸಮಾಜದಿಂದ ಕಲಿತೀವೋ, ನಮ್ಮ ತಂದೆ ತಾಯಿ, ನಮ್ಮ ಪೇರೆಂಟ್ಸ್, ನಮ್ಮ ಟೀಚರ್ಸ್, ನಮ್ಮ ಫ್ರೆಂಡ್ಸ್, ಇವರಿಂದ ಎಲ್ಲ ನಮಗೊಂದು ಭಾವನೆಗಳು ಬರುತ್ತೆ, ಹುಟ್ಕೊಂಡು ಬರುತ್ತೆ, ರೆಸ್ಪೆಕ್ಟ್ ಹೇಗೆ ಕೊಡ್ತಾರೆ ಅಂತ. ಸೊ ಇದಕ್ಕೆ ಒಂದು ಊರಿಗೆ ಹೇಗೆ ಸಂಬಂಧ ಅಂತ ನಂಗೆ ಅರ್ಥ ಆಗಿಲ್ಲ, ಅದೇನಕ್ಕೆ ಹೇಳಿದ್ರು ಅಂತ ನಂಗೆ ಅರ್ಥ ಆಗಿಲ್ಲ. ಬಟ್ ಐ ಕ್ಯಾನ್ ಜಸ್ಟ್ ಸೇ ರೆಸ್ಪೆಕ್ಟ್ ಇಲ್ಲಿಂದ ಬರಬೇಕು. ಬಂದಿಲ್ವೋ ಅದು ನಿಮಗೆ ಬಿಟ್ಟಿರೋದು. ನನಗೆ ರೆಸ್ಪೆಕ್ಟ್ ಇತ್ತು, ಅದಕ್ಕೆ ನಾನು ಅದಕ್ಕೇನು ರೆಸ್ಪಾಂಡ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ನಾನು ರೆಸ್ಪೆಕ್ಟ್ಫುಲಿ ಅವ್ರಿಗೆ ಎಕ್ಸಿಟ್ ಮಾಡೋಕ್ಕೆ ಬಿಟ್ಕೊಟ್ಟೆ. ಅಲ್ಲಿ ನಾನು ಗಲಾಟೆ ಮಾಡಿ ಒಂದು ಸೀನ್ ಮಾಡಿಬಿಟ್ಟು ಅವ್ರಿಗೆ ಹೋಗ್ತಿರೋಂಥ ಎಕ್ಸಿಟ್ಟು ಹಾಳು ಮಾಡ್ಬೋದಿತ್ತು. ಬಟ್ ಐ ಜಸ್ಟ್ ಲೆಟ್ ಇಟ್ ಗೋ, ರೆಸ್ಪೆಕ್ಟ್ಫುಲಿ ಹೋಗಿ ಪರವಾಗಿಲ್ಲ ಅಂತ. ಸುದೀಪ್ ಸರ್ ಕೂಡ ಈ ಮಾತನ್ನು ಹೇಳಿದರು, ನೀವಿಬ್ರು ಇಲ್ಲ ಅಂದರೆ ಗೇಮೇ ಇಲ್ಲ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ನು? ದೊಡ್ಡ ಮಾತದು. ಅಂದರೆ ಅಷ್ಟು ಜನ ಸ್ಪರ್ಧಿಗಳು ಇರಬೇಕಿದ್ರೆ, ಅದು ಟಾಪ್ 6 ಕೂತಿರ್ಬೇಕಿದ್ರೆ, ಅವ್ರು ಕಿಚ್ಚನ ಚಪ್ಪಾಳೆ ಕೊಟ್ಬಿಟ್ಟು ನೀವು ಇಬ್ಬರು ಇಲ್ಲದಿದ್ರೆ ಇನ್ಕಂಪ್ಲೀಟ್ ಆಗ್ತಿತ್ತು ನಮ್ಮ ಸೀಸನ್ 10 ಅಂತ ಹೇಳ್ತಾರಲ್ವ. ಇಟ್ಸ್ ಅ ಬಿಗ್ 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 ಅಚೀವ್ಮೆಂಟ್. ಬಿಕಾಸ್ ಅದು ಹೇಳಿದ ತಕ್ಷಣ ಅದು ತೋರ್ಸತ್ತೆ ಅದ್ರ ತೂಕ ಏನು ಅಂತ. ಆ್ಯಂಡ್ ನಾನು ವಿನಯ್ ಒಬ್ರನ್ನೊಬ್ರು ನೋಡಿಕೊಂಡು ನಮಗೆ ಖುಷಿ ಆಗುತ್ತೆ. ಬಿಕಾಸ್ ನನ್ನ ಕರಿಯರ್ ನಾನು ಶುರು ಮಾಡಿದ್ದು ಅವ್ರ ಜೊತೆನೇ. ಆ್ಯಂಡ್ ಇದು ಜೊತೆಗೆ ಸಿಗ್ತಾ ಇದೆ. ಅವ್ರದ್ದು ಡ್ರೀಮ್ ಆಗಿತ್ತು ಕಿಚ್ಚನ ಚಪ್ಪಾಳೆ ಸಿಗೋದು, ನಂದು ಡ್ರೀಮ್ ಆಗಿತ್ತು ಕಿಚ್ಚನ ಚಪ್ಪಾಳೆ ಸಿಗೋದು. ಈ ಇಡೀ ಜರ್ನಿ ನಮಗೂ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸರ್ರೇ ಹೇಳಿದ್ಮೇಲೆ ಇನ್ನೇನು ಕೇಳಬೇಕಿದೆ, ಇನ್ನೇನಿದೆ, ಬಿಗ್ಗೆಸ್ಟ್ ಕಿಚ್ಚನ ಚಪ್ಪಾಳೆ ಅದು.
ಬೇರೆದೆಲ್ಲ ಮೊಮೆಂಟ್ಸಿಗೆ ಸಿಕ್ಕಿತ್ತು, ನಮಗೆ ಇಡೀ ಸೀಸನ್ಗೆ ಸಿಕ್ಬಿಡ್ತು. ಸೊ ಇಟ್ ವಾಸ್ ಪ್ರೈಡ್ ಮೂಮೆಂಟ್, ಅದನ್ನು ಶಬ್ದಗಳಲ್ಲಿ ವ್ಯಕ್ತಪಡಿಸೋಕ್ಕೆ ಆಗಲ್ಲ.